ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಫೈಟ್ ಈಗ ಇನ್ನೊಂದು ಹಂತಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಬೆಳಗಾವಿಯ ನಿಷಿದ್ಧವಾಗಿರುವಂತಹ ಸ್ಥಳನ ಅನ್ನುವಂಥ ಮಾತುಗಳನ್ನ ಆಡ್ತಾ ಶೀಘ್ರದಲ್ಲೇ ಬೆಳಗಾವಿಗೆ ಹೋಗ್ತೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಬೆಳಗಾವಿಗೆ ಹೋಗೋಕೆ ಈಗ ಸಿಟಿ ರವಿ ನಿರ್ಧಾರವನ್ನ ಮಾಡಿದ್ದಾರೆ. ಶೀಘ್ರದಲ್ಲೇ ಬೆಳಗಾವಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ಏನು ನಿಷಿದ್ಧ ಸ್ಥಳವಲ್ಲ. ಒಂದಿಬ್ಬರು ಮೂವರು ಕೆಟ್ಟವರು ಇರಬಹುದು, ಬೆಳಗಾವಿಯ ಜನ ಒಳ್ಳೆಯವರು ಅಂತ ಸಿಟಿ ರವಿಯವರು ಹೇಳಿದ್ದಾರೆ. ಬೆಳಗಾವಿ ಜನ ಒಳ್ಳೆಯವರು, ಯಲ್ಲಮ್ಮ ದೇವಿಯ ದರ್ಶನ ಕೂಡ ಪಡಿತೀನಿ ಅಂತ ಸಿಟಿ ರವಿಯವರು ಆಡಿರುವಂತಹ ಮಾತು. ಬೆಳಗಾವಿಯಲ್ಲಿ ಕಾಲಿಟ್ಟಾದರೂ ನೋಡಿ ನಿಮ್ಮನ್ನ ಸುಮ್ಮನೆ ಬಿಡ್ತೀವ ಅನ್ನುವಂಥ ಮಾತನ್ನ ಆ ಸಂದರ್ಭದಲ್ಲಿ ಹಲವರು ಅಲ್ಲಿ ಮಾತನಾಡ್ತಾ ಇದ್ರು. ಅದಕ್ಕೆ ಈಗ ಸಿಟಿ ರವಿಯವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ನಿಷಿದ್ಧವಾಗಿರುವಂಥ ಪ್ರದೇಶವಲ್ಲ, ನಾನು ಬೆಳಗಾವಿಗೆ ಹೋಗ್ತೀನಿ, ಅಲ್ಲೊಂದೆರಡು ಮೂರು ಜನ ಕೆಟ್ಟವರು ಇರಬಹುದು, ಜನ ಒಳ್ಳೆಯವರೇ, ಸೌದತ್ತಿ ಯಲ್ಲಮ್ಮನ ದರ್ಶನವನ್ನು ಕೂಡ ಪಡಿತೀನಿ ಅಂತ ಅಂದಿದ್ದಾರೆ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ, ನಾನಂತೂ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿ ಹೋಗಲಾರದ ನಿಷಿದ್ಧ ಪ್ರದೇಶ ಏನಲ್ಲ. ನಾನು ಬೆಳಗಾವಿಗೆ ಯಾರೋ ಹೇಳಿದಾರಲ್ಲ, ಅವನ ಜೀವ ಸಹಿತ ವಾಪಸ್ ಹೋಗಿದ್ದೆ ಪುಣ್ಯ ಅಂಥೇಳಿ. ಅದೇನು ನಿಷೇಧಿತ ಪ್ರದೇಶ ಅಲ್ಲ ನನ್ನ ದೃಷ್ಟಿನಲ್ಲಿ. ಅಲ್ಲಿರೋ ಜನ ಒಳ್ಳೆಯವರಿದ್ದಾರೆ. ಯಾರೋ ಒಬ್ಬರು ಇಬ್ಬರು ಕ್ರಿಮಿನಲ್ಗಳಿರ್ಬೋದು, ಜನ ಒಳ್ಳೆಯವರಿದ್ದಾರೆ, ಪ್ರೀತಿ ಮಾಡೋರಿದ್ದಾರೆ. ಹಂಗಿರೋತ್ತಿಗೇ 150ಕ್ಕೂ ಹೆಚ್ಚು ಜನ ವಕೀಲರು ನನ್ನ ಪರವಾಗಿ ವಕಾಲತ್ತು ವಹಿಸಕ್ಕೆ ನಿಂತ್ಕೊಂಡ್ರು. ಹಾಗಿರೋ ಕಾರಣಕ್ಕೋಸ್ಕರನೇ ಖಾನಾಪುರ ಠಾಣೆಗೆ 1000ಕ್ಕೂ ಹೆಚ್ಚು ಜನ BJP ಬೆಂಬಲಿಗರು ಬಂದರು. ಇವರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಒಂದು ಮಾಧ್ಯಮ, ಇನ್ನೊಂದು ಸ್ಥಳೀಯ ನಮ್ಮ BJPಯ ಕಾರ್ಯಕರ್ತರು ಆ ಸ್ಥಳದಲ್ಲಿ ಹಾಜರಿದ್ದು ನಮ್ಮ ರಕ್ಷಣೆಗೆ ನಿಂತ್ಕೊಂಡ್ರು. ಹಾಗಾಗಿ ಆ ಜನರ ಬಗ್ಗೆ ನಂಗೆ ಕೃತಜ್ಞತೆ ಇದೆ. ಅವ್ರಿಗೆ ಕೃತಜ್ಞತೆ ನಾವು ಸಲ್ಲಿಸಲೇಬೇಕು. ಅದನ್ನು ಈ ಲೀಗಲ್ ಇವೆಲ್ಲ ನೋಡಿಕೊಂಡು ಅದನ್ನ ಆಮೇಲೆ ಮುಂದೋಗ್ತೀವಿ. ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ಜೊತೆಗೆ ತಾಯಿ ಎಲ್ಲವೊಂದು ದರ್ಶನ ಮಾಡಬೇಕು, ಎಲ್ಲವೊಂದು ದರ್ಶನ ಮಾಡಿ ಹರಕೆ ತೀರಿಸಬೇಕು. ಹಾಗಾಗಿ ಅಲ್ಲಿಗೆ ಬಂದೇ ಬರ್ತೀನಿ. ನಾನು ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ, ನಾನಂತೂ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಇನ್ನೊಂದು ರೀತಿಯಾದಂಥ ಸಂಘರ್ಷಕ್ಕೆ ಈಗ ನಾಂದಿ ಹಾಡುತ್ತಾ ಅಥವಾ ಇದು ಅಷ್ಟೇ ತಿಳಿಯಾಗಿ ಹೋಗುತ್ತೆ ಅಂತ ಕಾಣಿಸ್ತಾ ಇದೆಯಾ? ಅರುಣ್, ಸದ್ಯಕ್ಕೆ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಪ್ರಕರಣ ಏನಿದೆ, ಸದ್ಯಕ್ಕೆ ಶಾಂತ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಂಘರ್ಷ ಇನ್ನೂ ಕೂಡ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇನ್ನೂ ಕೂಡ ಬೆಳಗಾವಿಗೂ ಕೂಡ ಸಿಟಿ ರವಿಯವರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ಇನ್ನೂ ಸಂಘರ್ಷ ಹೋಗುವ ಸಾಧ್ಯತೆ ಇದೆ. ಈ ಮಧ್ಯೆ 3 ಭಾಗವಾಗಿ ಇಡೀ ಪ್ರಕರಣವನ್ನು ಮಾಡಿಕೊಂಡು ರಾಜ್ಯಪಾಲರಿಗೆ, DGP ಅವರಿಗೆ ಹಾಗೆ ಸಭಾಪತಿಯವರಿಗೆ ಮತ್ತೆ ದೂರನ್ನು ಸಿಟಿ ರವಿಯವರು ಇವತ್ತು ಸಲ್ಲಿಕೆ ಮಾಡಿರುವಂಥದ್ದು. ಇಡೀ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಸಾಕಷ್ಟು ಆರೋಪ ಮಾಡಿದ್ದಾರೆ. ತಮ್ಮನ್ನು ಬಲಿಪಶು ಮಾಡಲಾಗ್ತಿದೆ, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗ್ತಿದೆ, ನ್ಯಾಯ ಸಿಕ್ಕಿಲ್ಲ, ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇಲ್ಲ, ಜೊತೆಗೆ ಬೆದರಿಕೆ ಹಾಕಿದ್ದಾರೆ, ಪ್ರಾಣಕ್ಕೆ ಬೆದರಿಕೆ ಇದೆ, ನನಗೆ ರಕ್ಷಣೆ ಬೇಕು, ಇವೇ ಮುಂತಾದ ಬೇಡಿಕೆಗಳು. ಜೊತೆಗೆ ಯಾರು ಇಡೀ ರಾತ್ರಿ ಪೊಲೀಸರು ಯಾರದೋ ಇಶಾರೆ ಮೇರೆಗೆ ನನ್ನ ಇಡೀ ರಾತ್ರಿ ಸುತ್ತಿಸಿದ್ರೋ ಅಲಿಸಿದ್ರೋ ಅವ್ರ ವಿರುದ್ಧ ಕ್ರಮ ಆಗಬೇಕು, ನನ್ನ ಮೇಲೆ ಹಲ್ಲೆ ಮಾಡಿದವ್ರ ವಿರುದ್ಧ ಕ್ರಮ ಆಗಬೇಕು, ನಾನು ಕೊಟ್ಟ ಕಂಪ್ಲೇಂಟ್ಗೆ ಇನ್ನೂ ಕೂಡ FIR ಹಾಕೊಂಡಿಲ್ಲ, ಇವೇ ಮುಂತಾದ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಪಾಲರನ್ನ ಮೊದಲು ಭೇಟಿ ಮಾಡಿದ್ರು. BJPಯ ಪರಿಷತ್ ಸದಸ್ಯರು, ವಿಪಕ್ಷ ನಾಯಕರು ಕೂಡ ಜೊತೆಗಿದ್ರು. ರಾಜ್ಯಪಾಲರಿಗೂ ಕೂಡ ಸೂಕ್ತ ಭದ್ರತೆ ಬೇಕು. ಈ ಒಂದು ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು, COD ತನಿಖೆ ಮೇಲೆ ನಂಬಿಕೆ ಇಲ್ಲ, ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ಕೊಡಬೇಕು, ನೀವು ನನಗೆ ನ್ಯಾಯ ಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡ್ರು. ಅನಂತರ ಸಭಾಪತಿಯವ್ರನ್ನ ಭೇಟಿ ಮಾಡಿದ್ರು. ಅದು ಸಭಾಪತಿಯವರು ಇರಲಿಲ್ಲ, ಪರಿಷತ್ನ ಕಾರ್ಯದರ್ಶಿಯವರಿಗೆ ದೂರು ಕೊಟ್ಟಿದ್ದಾರೆ. ಅಲ್ಲಿ ಸದನದಲ್ಲಿ ಏನಾಯಿತು ಆ ಘಟನೆಯನ್ನು ವಿವರಣೆ ಕೊಟ್ಟು ಹಕ್ಕುಚ್ಯುತಿ ಆಗಿದೆ, ನನಗೆ ನ್ಯಾಯ ಬೇಕು, ಸದನದಲ್ಲೇ ನನಗೆ ಬೆದರಿಕೆ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಅವರು, ಇವೇ ಮುಂತಾದ ನಾಯಕರು ಅಂತ ಆರೋಪ ಮಾಡಿದ್ದಾರೆ. ಇದಾದ ನಂತರ ಈಗ ಮಧ್ಯಾಹ್ನಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ DG-IGPಗೂ ಕೂಡ ಸಿಟಿ ರವಿ ಅವರು ದೂರು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನನ್ನ ವಿರುದ್ಧ ಯಾರೆಲ್ಲ ದೌರ್ಜನ್ಯ ಎಸಗಿದ್ರು ಪೊಲೀಸರು, ಅವ್ರ ವಿರುದ್ಧ ಕ್ರಮ ಆಗಿಲ್ಲ, ಅವ್ರ ವಿರುದ್ಧ ಕ್ರಮ ಆಗಬೇಕು, ನಾನೇನು ದೂರು ಕೊಟ್ಟಿದ್ದೀನಿ ಅದರಲ್ಲಿ ಯಾವುದೇ ಕ್ರಮ ಆಗಿಲ್ಲ, FIR ಕನಿಷ್ಠ ಹಾಕಿಲ್ಲ, ಇವೇ ಮುಂತಾದ ಬೇಡಿಕೆ ಇಟ್ಕೊಂಡು DGPಗೂ ಕೂಡ ದೂರು ಕೊಡ್ತಾ ಇದ್ದಾರೆ. ಈ ಮಧ್ಯೆ ಬೆಳಗಾವಿಗೆ ಹೋಗ್ತೇನೆ ಅನ್ನುವಂಥ ಸವಾಲನ್ನು ಕೂಡ ಅವ್ರು ಹಾಕಿದ್ದಾರೆ. ಸದ್ಯದಲ್ಲೇ ಜನವರಿನಲ್ಲಿ ಬೆಳಗಾವಿಗೆ ಹೋಗ್ತೇನೆ, ಅಲ್ಲಿ ಜನ ನನ್ನ ಪರ ನಿಂತಿದ್ರು, ಕಾರ್ಯಕರ್ತರು ನನ್ನ ಪರ ನಿಂತಿದ್ರು, ವಕೀಲರು ನನ್ನ ಪರ ನಿಂತಿದ್ರು, ಅವ್ರಿಗೆ ಕೃತಜ್ಞತೆ ಸಲ್ಲಿಕೆ ಮಾಡಬೇಕು, ಹಾಗೇನೆ ಎಲ್ಲವನ್ನ ದರ್ಶನ ಕೂಡ ಮಾಡ್ಕೊಂಡು ಬರ್ತೇನೆ, ಸದ್ಯದಲ್ಲೇ ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಪ್ರಕರಣದಲ್ಲಿ 3 ಕಡೆ ದೂರು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ನ್ಯಾಯಸಮ್ಮತ ತೀರ್ಮಾನ, ನ್ಯಾಯಸಮ್ಮತ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಿದ್ದಾರೆ. ಹಾಗಾಗಿ ಸಂಘರ್ಷ ಇನ್ನೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.